ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ವೈದ್ಯರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಪುಣ್ಯಸ್ಮರಣೆ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಶಾಲನಗರ ಕಂದಾಯ ಇಲಾಖೆಯ ಉಪ ತಹಶೀಲ್ದಾರ್ ಮಧುಸೂದನ್ ರವರು ವಹಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಬಾಬು ಜಗಜೀವನ್ ರಾವ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭ ಕಾರ್ಯಕ್ರಮದ ವೇದಿಕೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಅಧ್ಯಕ್ಷರಾದ ಕೆಪಿ ರಾಜರವರು ಮಾತನಾಡಿ ಬಾಬು ಜಗಜೀವನ್ ರಾವ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್ಎಂ ರಘುಕೋಟಿ ಹಾಗೂ ಶುಂಠಿಕೊಪ್ಪ ಕಂದಾಯ ಇಲಾಖೆಯ ಪ್ರಭಾರ ಉಪ ತಹಶೀಲ್ದಾರ್ ಪ್ರಸನ್ನ, ಕಂದಾಯ ಇಲಾಖೆಯ ಪರಿವೀಕ್ಷಣಾಧಿಕಾರಿ ಸಂತೋಷ್ ಹಾಗೂ ಚೈತನ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ವಾರ್ಡನ್ ಮಧು, ಮಹಾನಂದ ಬಾಯಿ ಮತ್ತು ಸಿಬ್ಬಂದಿ ವರ್ಗ ಸೇರಿದಂತೆ ಮಕ್ಕಳು ಉಪಸ್ಥಿತರಿದ್ದರು. ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ, ಲಕುಮಿಯ ಮನವ ಕುಲುಕುತ್ತಲಿರುವ ಶ್ರೀ ವೆಂಕಟೇಶ, ಭದ್ರಾದಿ ರಾಮನು ಇವನೇ, ಮಧುರಾಪುರ ಶ್ಯಾಮನು ಇವನೇ, ಶರಣಾಗಿ ಬಂದರೆ ಕಾಯೋ ನೀಲಮಯ, ಶ್ರೀಕಾರನೇ ಶ್ರೀನಿವಾಸನೇ, ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ, ಶ್ರೀಚಕ್ರ ಶ್ರೀಶಂಕಭೂಷಿತನೇ, ಆತ್ಮಾಯ ದೇವಾಯ ಆರಾಧನೆ. ಧನ್ಯವಾದಗಳು. ಭಾರತದ ಸಂವಿಧಾನ ರಚನೆಯಾದ ಮೇಲೆ 1947ರಲ್ಲಿ ಭಾರತ ಸಂವಿಧಾನ ಏನು ಅರ್ಪಣೆ ಆದ ನಂತರ ಆ ಮೊದಲನೇ ಇದರಲ್ಲೇ ಉಪ ಪ್ರಧಾನಿಯಾಗಿ ಸೇರಿದಂಥ ಏನು ಬಾಬು ಜಗಜೀವನ್ ರಾವ್ ರವರು ಕ್ರಿಯಾಶೀಲತೆ ಮತ್ತು ಚುರುಕುತನ ಆಗುವುದು, ಸಮಾಜಕ್ಕೆ ನಾನು ಕೂಡ ಏನಾದರೂ ಮಾಡಬೇಕು ಅನ್ನೋ ಕುತೂಹಲ ಇದ್ದಂಥ ವ್ಯಕ್ತಿ ಮತ್ತು ನಮಗೆ ಹೆಗ್ಗಳಿಕೆ ಅಂದರೆ ನಮ್ಮವರೇ ಈ ಹಿಂದುಳಿದ ವರ್ಗದ ಜನರಲ್ಲಿ ಉಪ ಪ್ರಧಾನಿ ಒಬ್ಬರು ಆಗಿದ್ದಾರೆ ಅನ್ನೋ ಹೆಗ್ಗಳಿಕೆ ನಮಗೆ ಗೊತ್ತೇ ಇಲ್ಲ. ಸಾಮಾನ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಮವ್ರು ಯಾರೋ ಒಂದು ರಾಜಕಾರಣಿಗಳು ಯಾವುದಾಗಲಿ MLA ಲಾಸ್ಟು ಅಂತ, ಅದು MLAಗಳಿಗೂ MP ಗಳಿಗೂ ಅವಕಾಶ ಸಿಕ್ಕಲ್ಲ ನಮ್ಮಲ್ಲಿ. ರಾಜಕೀಯವಾಗಿ ನಮ್ಮಲ್ಲಿ ಜಾಸ್ತಿ ಯಾರು ಮುಂದೆ ಬಂದಿಲ್ಲ ಅಂತ. ಆದರೆ ಮೊಟ್ಟ ಮೊದಲಾಗಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಬಾಬು ಜಗಜೀವನ್ ರಾವ್ ಅವರು. ದೇಶದ 8ನೇ ಶ್ರೀಮಂತರು ಮತ್ತು 20-25 ವರ್ಷ ರಾಜಕೀಯದಲ್ಲಿ ಬೆಳೆದಂಥವರು, ಸ್ವಂತ ಪಕ್ಷವನ್ನು ಕಟ್ಟಿದಂಥವರು ಬಾಬು ಜಗಜೀವನ್ ರಾವ್ ಅವರು. ಅವರ ಆದರ್ಶ ಮತ್ತು ಅವರ ಹಿರಿಮೆ ಇದೆಯಲ್ಲ, ಅದನ್ನು ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಕ ಮತ್ತು ಒಂದು ಮೈಲುಗಲ್ಲು. ನಾವು ಇವತ್ತು ವಿದ್ಯಾರ್ಥಿಗಳು ನೀವಿದ್ದೀರಿ, ಇವತ್ತು ನೀವು ಬಂದು ಓದ್ತಾ ಇದ್ದೀರಿ, ಯಾತಕ್ಕಾಗಿ ಓದ್ತಾ ಇದ್ದೀರಿ, ನಿಮ್ಮ ತಂದೆ ಯಾಕೆ ನಿಮ್ಮನ್ನು ಶಾಲೆ ಕಾಲೇಜಿಗೆ ಸೇರಿಸ್ತಾ ಇದ್ದಾರೆ, ಏನು ಓದಲಿಕ್ಕೆ ಕಳಿಸ್ತಾ ಇದ್ದಾರೆ ಅಂದರೆ, ನೀವು ಕೂಡ ಮುಂಚೂಣಿಯಲ್ಲಿ ಉತ್ತಮವಾದಂಥ ವಿದ್ಯಾರ್ಥಿಗಳಾಗಿ ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಸರ್ಕಾರದಿಂದ ಸಿಕ್ಕ ಸವಲತ್ತುಗಳಲ್ಲಿ ಎಲ್ಲವನ್ನು ತಗೊಂಡು ತಮ್ಮ ತಂದೆ ತಾಯಿಗೆ ಏನು ನಿಮ್ಮ ತಂದೆ ತಾಯಿ ಇದ್ದಾರೆ ಅವರಿಗೆ ಗೌರವ ಕೊಡಬೇಕು. ಮತ್ತು ನೀವು ಹಾಸ್ಟೆಲ್ ಇದ್ದೀರೋ ಅಥವಾ ಬರೀ ಕಾಲೇಜಿಗೆ ಸ್ಕೂಲಿಗೆ ಬಂದು ನೀವು ಮನೆಗೆ ವಾಪಸ್ಸು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀರಾ. ಆದರೆ ಇದು ಎರಡರಲ್ಲಿ ಹಾಸ್ಟೆಲ್ ಓದ್ತಕ್ಕಂಥ ಮಕ್ಕಳಿಗೆ ಯಾಕೆ ಅಂದರೆ ಹಾಸ್ಟೆಲಲ್ಲಿ ಅವರು ಒಂದು ತಂದೆ ತಾಯಿ ಇದ್ರು. ಸಂಗಮಕ್ಕಾಗಿ ಡಾಕ್ಟರ್ ಎಚ್ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಹೋಟೆಲ್ಗಳು ಹಾಗೂ ತಳ್ಳುವ ಗಾಡಿಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಆಹಾರ ಸುರಕ್ಷತೆ ಹಾಗೂ ಭದ್ರತಾ ಕಾಯ್ದೆ ಅನ್ವಯ ಚಿಕನ್ ಕಬಾಬ್, ಗೋಬಿ ಮಂಚೂರಿ ಸೇರಿದಂತೆ ಚಾಟ್ ಉತ್ಪನ್ನಗಳಿಗೆ ಬಣ್ಣಗಳು ಹಾಗೂ ರಾಸಾಯನಿಕಗಳನ್ನು ಬಳಸದಂತೆ ರಾಜ್ಯ ಸರ್ಕಾರವು ನಿಷೇಧ ಹೇರಿಸುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಬಸವರಾಜ್ ಕೆಆರ್ಪೇಟೆ ಪಟ್ಟಣದ ಹೋಟೆಲ್ಗಳು ಹಾಗೂ ತಳ್ಳುವ ಗಾಡಿಗಳ ಮೇಲೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಹೋಟೆಲ್ ಮುಂಗಟ್ಟುಗಳು ಹಾಗೂ ಚಾಟ್ ಉತ್ಪನ್ನಗಳನ್ನು ಮಾರಾಟ ಮಾಡುವ ತಳ್ಳುವ ಗಾಡಿ ಅಂಗಡಿಗಳ ಮೇಲೆ
ದಿಢೀರ್ ದಾಳಿ ನಡೆಸಿದ ಬಸವರಾಜು ವಿವಿಧ ಆಹಾರ ಮಾದರಿಗಳನ್ನು ಪರಿಶೀಲನೆ ನಡೆಸಿ ಚಾಟ್ ಉತ್ಪನ್ನಗಳ ತಯಾರಿಕಾ ಕ್ರಮಗಳನ್ನು ವೀಕ್ಷಿಸಿದರು. ಚಿಕನ್ ಕಬಾಬ್, ಗೋಬಿ ಮಂಚೂರಿ, ಚಾಟ್ ಹಾಗೂ ಮಸಾಲಾ ಪಾನಿಪುರಿ ಉತ್ಪನ್ನಗಳಿಗೆ ಕೃತಕ ಬಣ್ಣಗಳು ಹಾಗೂ ರಾಸಾಯನಿಕ ವಸ್ತುಗಳನ್ನು ಬಳಸುವಂತಿಲ್ಲ. ಒಂದು ವೇಳೆ ಕಾನೂನು ಬಾಹಿರವಾಗಿ ಕೃತಕ ಬಣ್ಣಗಳು ಹಾಗೂ ರಾಸಾಯನಿಕ ಪದಾರ್ಥಗಳನ್ನು ಬಳಕೆ ಚಾಟ್ಸ್ ಪದಾರ್ಥಗಳನ್ನು ತಯಾರಿಸುತ್ತಿದ್ದರೆ ಅಂತಹ ವರ್ತಕರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಬಸವರಾಜು ತಿಳಿಸಿದ್ದಾರೆ. ಪ್ರತಿಯೊಬ್ಬ ಹೋಟೆಲ್ಗಳು ಹಾಗೂ ಕ್ಯಾಂಟೀನ್ಗಳ ಮಾಲೀಕರು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಸರ್ವೋಚ್ಚ ನ್ಯಾಯಾಲಯವು ಹಾಗೂ ರಾಜ್ಯ ಸರ್ಕಾರದ ನಿಯಮಗಳಿಗೆ ಕಡ್ಡಾಯವಾಗಿ ಪಾಲಿಸುವ ಮೂಲಕ ಆಹಾರ ಪದಾರ್ಥಗಳು ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ತಯಾರಿಸಬೇಕು ಎಂದು ಬಸವರಾಜು ಕಿವಿಮಾತು ಹೇಳಿದರು. ಹೋಟೆಲ್ಗಳು, ಕ್ಯಾಂಟೀನ್ಗಳು ಹಾಗೂ ತಳ್ಳುವ ಗಾಡಿಗಳ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪಟ್ಟಣ ಪೊಲೀಸರು ಹಾಗೂ ಪರಿವೀಕ್ಷಕರು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ನಾನು ಫುಡ್ ಸೇಫ್ಟಿ ಆಫೀಸರ್ ಕೇರ್ಪೇಟೆ ತಾಲೂಕು. ನಾವು ಕಬಾಬ್ಗೆ ಮತ್ತು ಗೋಬಿಗೆ ಕಲರ್ನ ಇಲಾಖೆಯಿಂದ ಸರ್ಕಾರದಿಂದ ಕಲರ್ನ ಬಳಸೋದನ್ನು ಬ್ಯಾನ್ ಮಾಡಿರೋದ್ರಿಂದ ಈ ದಿನ ಎಲ್ಲ ಕಡೆ ಕಬಾಬ್ ಅಂಗಡಿಗಳು ಮತ್ತು ಡಾಬಾಗಳು, ರೆಸ್ಟೋರೆಂಟ್ಗಳ ಮೇಲೆ ದಾಳಿ ನಡೆಸಿ ನಾವು ಅವರು ರೆಡಿ ಮಾಡ್ತಾ ಇರ್ತಕ್ಕಂಥ ಕಬಾಬನ್ನು ಸರ್ವೆ ಸ್ಯಾಂಪಲ್ ತೆಗೆದು ನಾವು ಲ್ಯಾಬಿಗೆ ಕಳಿಸ್ತಾ ಇದ್ದೀವಿ ಮೈಸೂರಿಗೆ ಪರೀಕ್ಷೆಗಾಗಿ. ಇವತ್ತು ತೆಗೆದಿರೋ ಕಬಾಬನ್ನು ನಾವು ಲ್ಯಾಬಿಗೆ ಮೈಸೂರಿಗೆ ಕಳಿಸ್ತಾ ಇದ್ದೀವಿ. ನಾವು ಅದಕ್ಕೆ ಇಲ್ಲಿಂದ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಪ್ರಿಸರ್ವೇಟಿವ್ ಆಗಿ ಫಾರ್ಮಲಿನ್ ಕೆಮಿಕಲ್ನ ಆ್ಯಡ್ ಮಾಡಿಬಿಟ್ಟು ನಾವು ಇದನ್ನು ಕಳಿಸ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಯಾವುದೇ ಹೋಟೆಲ್ಲು, ಡಾಬಾ ಅಥವಾ ರೆಸ್ಟೋರೆಂಟ್ಗಳಲ್ಲಿ, ತೆಳ್ಳೋಗಾಡಿಗಳಲ್ಲಿ ಕಬಾಬು, ಗೋಬಿ ಮಾಡೋರು ಯಾವುದೇ ರೀತಿಯಾದ ಸಿಂಥೆಟಿಕ್ ಫುಡ್ ಕಲರ್ನ ಉಪಯೋಗಿಸಬಾರ್ದು ಅಂತ ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ವೈದ್ಯರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ವೈದ್ಯರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಸಸಿಗೆ ನೀರು ಅರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ಉಪಚರಿಸುವ ವೈದ್ಯರನ್ನು ಶ್ರೀಸಾಮಾನ್ಯರು ದೇವರ ರೂಪದಲ್ಲಿ ಕಾಣುತ್ತಿದ್ದಾರೆ. ವೈದ್ಯರು ಕೂಡ ರೋಗಿಗಳನ್ನು ನಗುಮುಖದಿಂದ ಮಾತನಾಡಿಸಿ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಿ ಅವರಲ್ಲಿರುವ ಮಾನಸಿಕ ಖಿನ್ನತೆಯನ್ನು ದೂರ ಮಾಡಿ ಔಷಧಿಯನ್ನು ನೀಡಿ ರೋಗ ರುಜಿನಗಳನ್ನು ಒಡೆದಾಡಿಸಿ ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ವೈದ್ಯರು ತಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನೀಡುತ್ತಿದ್ದಾರೆ. ರೋಗ ರುಜಿನಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ವೈದ್ಯರ ಸೇವೆಯು ಅಪಾರವಾಗಿದೆ ಎಂದು ಕಾಳೇಗೌಡ ಗುಣಗಾನ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಮಾತನಾಡಿ, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಿ ಜ್ವರ, ನೆಗಡಿ, ಕೆಮ್ಮು, ವಾಂತಿ, ಬೇದಿ ಸೇರಿದಂತೆ 10 ಹಲವು ಕಾಯಿಲೆಗಳನ್ನು ಗುಣಪಡಿಸುತ್ತಿರುವ ವೈದ್ಯರ ಸೇವೆಯು ಅಮೋಘವಾಗಿದೆ. ಇಂದಿನ ಆಹಾರ ಪದ್ಧತಿಯಿಂದಾಗಿ ಹೃದ್ರೋಗ, ಸಕ್ಕರೆ ಕಾಯಿಲೆ ಸೇರಿದಂತೆ 10 ಹಲವು ವ್ಯಾಧಿಗಳು ಶ್ರೀಸಾಮಾನ್ಯನನ್ನು ಕಾಡುತ್ತಿರುವ ಸಂದರ್ಭದಲ್ಲಿ ರೈತ ಬಾಂಧವರು, ಯುವ ಜನರು ಹಾಗೂ ಮಕ್ಕಳು ಶಿಸ್ತುಬದ್ಧ ಜೀವನವನ್ನು ನಡೆಸಿ ಪೌಷ್ಟಿಕಾಂಶಗಳಿಂದ ಕುಡಿದಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿ ತಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದ ಡಾಕ್ಟರ್ ಶ್ರೀ ಶಶಿಧರ್ ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ವೈದ್ಯರ ಪಾತ್ರವು ಹೆಚ್ಚಿನದಾಗಿದೆ. ವೈದ್ಯರು ಸಲಹೆ, ಸೂಚನೆಗಳು, ಮಾರ್ಗದರ್ಶನವಿಲ್ಲದೆ ಔಷಧಗಳನ್ನು ಸೇವಿಸಬಾರದು ಎಂದು ಕಿವಿಮಾತು ಹೇಳಿದರು. ಪ್ರಗತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಎಂಕೆ ಮೋನಿಕಾ, ಮುಖ್ಯ ಶಿಕ್ಷಕ ಗೋಪಾಲಕೃಷ್ಣ, ಶಾಲೆಯ ಶಿಕ್ಷಕರು ಹಾಗೂ ಪೋಷಕ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ವೈದ್ಯ ಅಧಿಕಾರಿಗಳಾದ ಡಾಕ್ಟರ್ ಶಶಿಧರ್ ಅವರನ್ನು ಪ್ರಗತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಹಾಗೆ ಮೋನಿಕಾ ಮೇಡಮ್ ಅವರೇ, ಎಲ್ಲ ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಇವತ್ತು ಏನ್ ದಿನ? ಡಾಕ್ಟರ್ಸ್ ಡೇನ ಆಚರಿಸ್ತಾ ಇದ್ದೇವೆ. ಡಾಕ್ಟರ್ಸ್ ನಾವು ಏನಂತ ಕರಿತೇವೆ? ನಮ್ಮ ವೈದ್ಯರು ನಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡ್ತಾರೆ, ನಮ್ಮ ಪ್ರಾಣವನ್ನ ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಹಾಗಾಗಿ ವೈದ್ಯರಿಗೆ ಸಮಾಜದಲ್ಲಿ ಹೆಚ್ಚು ಗೌರವ ಇದೆ. ಆ ಗೌರವವನ್ನ ನಾವು ಜನ ಎಲ್ಲ ಕೊಡ್ತಾ ಇದ್ದೀವಿ. ಅವರು ಹೆಚ್ಚು ನಮ್ಮ ಆರೋಗ್ಯದ ಕಡೆ ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನ ಡಾಕ್ಟರ್ಗಳು ನೀಡ್ತಾ ಇರ್ತಾರೆ. ಹಾಗಾಗಿ ವೈದ್ಯರನ್ನ ನಾವು ದೇವರು ಅಂತ ಕರಿತೇವೆ. ವೈದ್ಯರು ನಮ್ಮ ಜೀವನವನ್ನ ರಕ್ಷಣೆ ಮಾಡ್ತಾರೆ, ಪ್ರಾಣವನ್ನ ರಕ್ಷಣೆ ಮಾಡ್ತಾರೆ, ಆರೋಗ್ಯವನ್ನ ಸುಧಾರಣೆ ಮಾಡಲಿಕ್ಕೆ ಸಮಾಜದಲ್ಲಿ ಹೆಚ್ಚು ಶ್ರಮ ವಹಿಸ್ತಾ ಇದ್ದಾರೆ. ಅದಕ್ಕೆ ನಾವು ಯಾರ ಹತ್ರ ಸುಳ್ಳು ಹೇಳಿದ್ರು ಡಾಕ್ಟರ್ ಹತ್ರ ಏನ್ ಹೇಳ್ಬಾರ್ದು? ಸುಳ್ಳು ಹೇಳ್ಬಾರ್ದು. ಕರೆಕ್ಟಾಗಿ ಹೇಳಿದ್ರೆ ಅವರು ಸರಿಯಾಗಿ ಮೆಡಿಸಿನ್ನ ಕೊಡ್ತಾರೆ. ಸುಳ್ಳು ಹೇಳಿದ್ರೆ ರಾಂಗ್ ಮೆಡಿಸಿನ್ ಆಗ್ಬಿಡ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ನಾವು ನಿಜ ಹೇಳ್ಬೇಕು.
ಸತ್ಯ ಹೇಳಬೇಕು. ಹಾಗಾಗಿ ಡಾಕ್ಟರನ್ನ ನಾವು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ಇರಿಸಿದ್ದೇವೆ. ಸಮಾಜದಲ್ಲಿ ವೈದ್ಯರಿಗೆ ಹೆಚ್ಚು ಗೌರವವನ್ನು ಕೊಡ್ತೇವೆ. ಏಕೆ ಅಂದ್ರೆ ಸಮಾಜದಲ್ಲಿ ಅತ್ಯಂತ ಸಮಾಜ ಸೇವೆಯನ್ನ ಮಾಡ್ತಾರೆ. ಕಷ್ಟ ಕಾಲದಲ್ಲಿಯೂ ಕೂಡ ಅವ್ರಿಗೆ ಏನೇ ತೊಂದರೆ ಇದ್ರೂ ಕೂಡ ಜನರನ್ನ, ಆರೋಗ್ಯವನ್ನ, ರೋಗಿಗಳನ್ನ ಅವರು ಸದಾ ನೋಡ್ತಾ ಇರ್ತಾರೆ. ನೋಡ್ಬೇಕು, ರಾತ್ರಿ ಹೋಗ್ಲಿ ಯಾವಾಗ್ಲೇ ಹೋಗ್ಲಿ ವೈದ್ಯರು ಜನರಿಗೆ ರಕ್ಷಣೆಯನ್ನು, ಆರೋಗ್ಯ ರಕ್ಷಣೆಯನ್ನು ನೀಡ್ತಾರೆ. ಯಾಕೆ? ಅವರು ವೈದ್ಯರು ಸಮಾಜ ಸೇವೆ. ಅದೊಂದು ಹಣ ಮುಖ್ಯ ಆಗಿರಲ್ಲ, ಪ್ರಾಣ ರಕ್ಷಣೆ ಮುಖ್ಯ ಆಗಿರುತ್ತದೆ, ಜನರ ರಕ್ಷಣೆ ಮುಖ್ಯ ಆಗಿರುತ್ತದೆ, ಆರೋಗ್ಯ ರಕ್ಷಣೆ ಮುಖ್ಯ ಆಗಿರುತ್ತದೆ. ಹಾಗಾಗಿ ಇಂದು ಸಮಾಜದಲ್ಲಿ ವೈದ್ಯರಿಗೆ ಹೆಚ್ಚಿನ ಸ್ಥಾನಮಾನವನ್ನು ನಾವೆಲ್ಲ ನೀಡಿದ್ದೇವೆ, ಸಮಾಜ ನೀಡಿದೆ. ಅದಕ್ಕಾಗಿ ನಾವು ವೈದ್ಯರ ದಿನವನ್ನ ಆಚರಿಸ್ತೇವೆ, ವೈದ್ಯರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸ್ತೇವೆ. ಎಲ್ರಿಗೂ ಕೂಡ, ನೀವೆಲ್ಲರೂ ಕೂಡ ವೈದ್ಯರನ್ನು ನೆನೆಸ್ಕೊಂಡಿದ್ರಿ, ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದೀರಿ. ವೈದ್ಯರ ದಿನಾಚರಣೆ ಪ್ರಯುಕ್ತ ನಿಮಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಗೆ ಆಚರಿಸ್ತೀವಿ. ಏನಕ್ಕೆ ಅವತ್ತು ಆಚರಿಸ್ತೀವಿ ಅಂದರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿದ್ದಂಥ DC ರಾಯ್ ಅವರ ಹೆಸರಿನಲ್ಲಿ ಅವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಆಚರಿಸ್ತೀವಿ. ಅವರು ಆಲ್ಮೋಸ್ಟ್ 3 ಟರ್ಮ್ಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿದ್ದರು. ಅವರು ವೃತ್ತಿಯಲ್ಲಿ ಫಿಸಿಷಿಯನ್ ಆಗಿದ್ದರು, ವೈದ್ಯರಾಗಿದ್ದರು. ಅವರು ಏನೇ ಮುಖ್ಯಮಂತ್ರಿಗಳಾಗಿದ್ದರೂ ಸಂಜೆ ಹೋಗಿ ರೋಗಿಗಳನ್ನ ನೋಡ್ತಾಯಿದ್ರು, ಚಿಕಿತ್ಸೆಯನ್ನು ನೀಡ್ತಾಯಿದ್ರು. ಹಾಗಾಗಿ ಅವರು ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೂ ಅವ್ರು ಹೋಗಿ ಸಂಜೆ ಅವರ ವೃತ್ತಿ ಧರ್ಮವನ್ನು ಪಾಲಿಸಿಕೊಂಡು ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾಯಿದ್ರು. ಅವರು 1982 ಜುಲೈ 1ನೇ ತಾರೀಕು ಹುಟ್ಟಿದ್ರು. ಮತ್ತು ಅದೇ ಥರ 1962 ಜುಲೈ 1ನೇ ತಾರೀಕು ಸಾವನ್ನಪ್ಪಿದ್ರು. ಹುಟ್ಟಿದ್ದು ಮತ್ತು ತೀರ್ಕೊಂಡಿದ್ದು ಎರಡೂ ಜುಲೈ 1ನೇ ತಾರೀಕೆ ಆಗಿತ್ತು. ಆಮೇಲೆ ಈಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀರ. ಈಗ ನಮ್ಮ ಆರೋಗ್ಯವಾಗಿರಬೇಕು ಅಂದರೆ ಮೇಯ್ನ್ಲಿ ಕ್ಲೀನ್ಲಿನೆಸ್ ಇರಬೇಕು. ಊಟಕ್ಕಿಂತ ಮುಂಚೆ ಸೋಪು ಮತ್ತು 10th standard from Pragati High School, Carpet. What is health? Health is a state complete physical and mental and social well-being, not absence of the diseases. So health is a God gift to us, so we are care our health. Dengue fever. Dengue is a tropical infectious disease. It is caused by mosquitoes bites. It is treatment, take bed rest and medicines. Malaria disease. Malaria is caused by mosquito bites. Avoid mosquito bites and take bed rest. Cardiovascular diseases. Cardiovascular diseases infected to hearts and blood vessels. It is caused by drinking and smoking and high blood pressure and unhealthy diet. And take good medicines for cure these diseases. Thank you. विश्वास है हर हिंदुस्तानी इस संकट का न सिर्फ सफलता से मुकाबला करेगा, बल्कि इस मुश्किल घड़ी से विजयी होकर निकलेगा। मामा कितने दिन हो गए? आज आप घर आओगे ना? हाँ बेटा। बेटा, रोज रोज ये डॉक्टरों के बारे में देखकर डर लगता है। तुम ठीक तो हो ना? हाँ। नन्ही सी हंसी, भोली सी खुशी, फूलों से बाहें भूल गए। जब देश ने दी आवाज हमें, हम घर की राहें भूल गए। हम सोए नहीं कई रातों से, जाने वतन सो जाने मुझे। हमें नींद उसी दिन आएगी जब देखेंगे आबाद तुझे। अस्पताल में लोग इस बीमारी से अकेले रहते हैं, अपने परिवार का साथ चाहते हैं। और ऐसे हालातों में हम ही हैं उनके डॉक्टर, हम ही उनका परिवार, हम ही उनकी हिम्मत और हम ही उनकी उम्मीद। डाउन मजबूरी जब दिल की दुआ, तो हमने दवा से काम लिया। वो नफ्स नहीं फिर थमने दी, जिस नफ्स को हमने थाम लिया। दीवार है जो किस धर्म का है, हमसे
जवान अपनी जान की बाजी लगाकर सरहद की सीमा रेखा की रक्षा कर रहे हैं, लेकिन भारत की जीवन रेखा की जिम्मेदारी अब हमारे हाथ है। ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ತಾಲೂಕು ಆಡಳಿತ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ 38ನೇ ಪುಣ್ಯಸ್ಮರಣೆ ನಡೆಯಿತು. ದೇಶದ ಆಹಾರ ಭದ್ರತೆಗೆ ತಮ್ಮ ಅಮೂಲ್ಯ ಕಾಣಿಕೆ ನೀಡಿ ರಾಷ್ಟ್ರದ ಅಭಿವೃದ್ಧಿಗಾಗಿ ದುಡಿದ ಹಸಿರು ಕ್ರಾಂತಿಯ ಹರಿಕಾರ ಉಪ ಪ್ರಧಾನಮಂತ್ರಿ ದಿವಂಗತ ಬಾಬು ಜಗಜೀವನ್ ರಾಮ್ ಅವರ 38ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಕೆಆರ್ಪೇಟೆ ತಾಲೂಕು ಆಡಳಿತ ವತಿಯಿಂದ ಆಚರಿಸಲಾಯಿತು. ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ದಲಿತ ಹೋರಾಟಗಾರ ಬಿಬಿ ಕಾವಲು ಕಾಂತರಾಜು, ತುಳಿತಕ್ಕೊಳಗಾದರು, ನೊಂದವರು ಹಾಗೂ ಶೋಷಿತರ ಪಾಲಿನ ಆಶಾಕಿರಣವಾಗಿ ಕೆಲಸ ಮಾಡಿ ತಾವು ಕರ್ತವ್ಯ ನಿರ್ವಹಿಸಿದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾರ್ಥಕತೆಯನ್ನು ತಂದುಕೊಟ್ಟ ಬಾಬೂಜಿಯವರು ಸ್ವಾತಂತ್ರ್ಯ ನಂತರ ದೇಶದ ಆಹಾರ ಭದ್ರತೆಗೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುವ ಮೂಲಕ ಹಸಿರು ಕ್ರಾಂತಿಯ ಹರಿಕಾರನಂತೆ ವಿಜೃಂಭಿಸಿದ್ದಾರೆ ಎಂದು ಸ್ಮರಣೆ ಮಾಡಿದ ಕಾಂತರಾಜ್, ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾವ್ ಅವರ ದಲಿತರ ಪಾಲಿಗೆ ಎರಡು ಕಣ್ಣುಗಳಿದ್ದಂತೆ, ಕಣ್ಣುಗಳು ಎರಡಾದರೂ ಸಮಗ್ರತೆಯು ನೋಟ ಒಂದೇ ಎಂಬ ಸತ್ಯ ಸಂದೇಶವನ್ನು ವಿಶ್ವಕ್ಕೆ ಸಾರಿದ ಮಹನೀಯರ ಜೀವನದ ಆದರ್ಶಗಳನ್ನು ಯುವಜನರು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಬದಲಾವಣೆಯ ದಿಕ್ಕಿನತ್ತ ಸಾಗಬೇಕು. ಸಾಮಾಜಿಕ ಕಟ್ಟುಪಾಡುಗಳು, ಮೂಢನಂಬಿಕೆ ಹಾಗೂ ಮೌಢ್ಯಗಳ ನಿರ್ಮೂಲನೆಗೆ ಸಂಘಟಿತ ಹೋರಾಟ ನಡೆಸಬೇಕು. ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಗೆ ಸಾಮಾಜಿಕ ಅಸಮಾನತೆಯನ್ನು ಒಡೆದಾಡಿಸಿ ಜಾತಿ, ಮತ, ಪಂಥಗಳಿಂದ ಮುಕ್ತವಾದ ಸಮಾಜದ ನಿರ್ಮಿಸುವ ಶಕ್ತಿ ಇರುವುದರಿಂದ ದಲಿತ ಬಂಧುಗಳು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಎಂದು ಕಾಂತರಾಜು ಮನವಿ ಮಾಡಿದರು. ತಹಶೀಲ್ದಾರರು ನಿಸರ್ಗಪ್ರಿಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ದಿವಾಕರ್ ಕಾರ್ಯಕ್ರಮದ ನಡೆಸಿಕೊಟ್ಟರು. ದಲಿತ ಮುಖಂಡರಾದ ರಾಜಯ್ಯ, ಬಂಡಿಹೊಳೆ ರಮೇಶ್, ಸುರೇಶ್ ಹರಿಜನ, ಪುಟ್ಟರಾಜು, ಶಿವಣ್ಣ, ತಾಲೂಕು ಬಿಸಿಎಂ ಅಧಿಕಾರಿ ವೆಂಕಟೇಶ್, ವಲಯ ಅರಣ್ಯ ಅಧಿಕಾರಿ ಅನಿತಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಅರುಣ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತಾತ್ವಿಕ, ರಾಜಕೀಯ ಮತ್ತು ಆರ್ಥಿಕ ಈ ದೇಶ ಕಟ್ಟುವಲ್ಲಿ ಎಲ್ಲ ಥರದ ಪ್ರಾಮಾಣಿಕ ಸೇವೆಯನ್ನು ಅವರು ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ನೆನ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ, ಹಾಗೆ ನಮ್ಮ ತಾಲೂಕಿನಲ್ಲಿ ಈ ನಮ್ಮ ರಾಜ್ಯದ ಬಾಬು ಜಗಜೀವನ್ ರಾಮ್ ಭವನವನ್ನು ಮಾನ್ಯ ಸರ್ಕಾರ ನಿರ್ಮಾಣ ಮಾಡಿದೆ. 13ನೇ ತಾರೀಕು ಉದ್ಘಾಟನೆ ಇದೆ ಬೆಂಗಳೂರಿನಲ್ಲಿ. ಇಲಾಖಾ ಅಧಿಕಾರಿಗಳು ದಯಮಾಡಿ ಸ್ವಲ್ಪ ನಮಗೆ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ಸಂಘಟನೆಗಳ ಒಂದು ಕಡೆ ಕರ್ಕೊಂಡು ಹೋಗಿ ಶಿಸ್ತುಬದ್ಧವಾಗಿ ಕರ್ಕೊಂಡ್ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಹಾಗೆ ನಮ್ಮ ತಾಲೂಕಿನಲ್ಲಿ ಏನು ಅಧಿಕಾರಿಗಳು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಅಧಿಕಾರಿಗಳ ಒತ್ತಾಸೆ, ನಮ್ಮ ಸಂಘಟನೆಗಳ ಒತ್ತಾಸೆಯಿಂದ ಬಾಬು ಜಗಜೀವನ್ ರಾಮ್ ಭವನ, ಅಂಬೇಡ್ಕರ್ ಭವನ ಎಲ್ಲವೂ ಕೂಡ ಅಂತಿಮ ಹಂತದಲ್ಲಿ ಬಂದು ನಿಂತೋಗಿದೆ. ದಯಮಾಡಿ ನಾವು 2-3 ಸಲ ಸಲಹೆ ಕೊಟ್ಟು ಒಂದು ಸಮಿತಿ ಮಾಡಿ ಅದೇನಾಗ್ತಾಯಿದೆ ಅಂತಾರು ಹೇಳಿ ಅಂತ. ಮೇಗಡೆ ಟಾಪ್ಗೆ ನಿಂತೋಗಿದೆ. ಅದು ಈಗ ಮಳೆ ಹೋದರೆ ಒಳಗೆ ನೀರು ತುಂಬ್ಕೊತದೆ, ಎಲ್ಲ ಕೆಲಸ ಮುಗಿದಿದೆ. ಈ ರಾಮ ಮಂದಿರ ನೀರು ತುಂಬ್ಕೊತದೆ ಅಂತ ಹೇಳ್ತಾರಲ್ಲ, ಆ ಕೆಲಸ ಆಗೈತೆ. ದಯಮಾಡಿ ಅದ್ರ ಚಿತ್ರಣವನ್ನು ಬೇಗ ಒಂದು ಸ್ವಲ್ಪ ಮೇಗಡೆ ಇದಾಗ್ತಕ್ಕಂಥ ಕೆಲಸವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರೂ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಚರಿಸಿದರು.
ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ವೈದ್ಯರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಾವಣ್ಯ ಕೀರ್ತಿ ಬೈಲ್ಕುಪ್ಪ.